ಸಿಂಹ ರಾಶಿಯವರು ಜೂನ್ ತಿಂಗಳಲ್ಲಿ ಗುರುಬಲ ಹೋಯಿತು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ನಿಮ್ಮ ರಾಶಿಯಾಧಿಪತಿಯಿಂದ ಸಿಗ್ತಿದೆ ನಿಮಗೆ ರಾಜಯೋಗ. ಸಿಂಹ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಈ ಒಂದು ನಿಮ್ಮ ಕನಸು ನನಸಾಗುವಂಥ ಸಮಯ ಬಂದಿದೆ. ಸಿಂಹ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಈ ಒಂದು ವಿಷಯದಲ್ಲಿ ಓವರ್ ಕಾನ್ಫಿಡೆಂಟ್ ಬೇಡ. ಯಾಕೆ ಅಂತಂದರೆ ಇದರಿಂದ ನಿಮಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ದಿರೋ ಥರ ಆಗ್ಬಿಡುತ್ತೆ. ಅದು ಯಾವ ವಿಷಯ? ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತಿರೋದನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಈ ತಿಂಗಳಲ್ಲಿ ಬಹಳಷ್ಟು ಗ್ರಹಗಳ ಒಂದು ಸ್ಥಾನಮಾನದ ವ್ಯತ್ಯಾಸಗಳಿದೆ. ಅದರಲ್ಲೂ ತುಂಬ ಪ್ರಮುಖವಾದ ಗ್ರಹ ಅಂತಂದರೆ ಗುರು ಗ್ರಹ ತನ್ನ ಪತನ ಬದಲಾವಣೆ ಮಾಡ್ತಿದ್ದಾರೆ. ಅಂದರೆ ಇದೇ ತಿಂಗಳ 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ, ತನ್ನ ಉಚ್ಚ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು. ನಾವು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀವಿ. ಸೊ ಅದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ತೀರ ಅಂತ ನಾನು ಭಾವಿಸ್ತೇನೆ. ಹಾಗೆ ಇನ್ನು ಬೇರೆ ಗ್ರಹಗಳು ಅಂತ ನೋಡಕ್ಕೆ ಬಂದಾಗ ನೋಡಿ, 8ನೇ ತಾರೀಕು ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಇನ್ನು 15ನೇ ತಾರೀಕು ಸೂರ್ಯಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 22ನೇ ತಾರೀಕು ಬುಧಗ್ರಹ ಮಿಥುನ ರಾಶಿಯಿಂದ ಏನು ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಸೊ ಹಾಗಾಗಿ 22ನೇ ತಾರೀಕು ಅಷ್ಟೊತ್ತಿಗೆ ಏನು ಕಟಕ ರಾಶಿನಲ್ಲಿ 3 ಗ್ರಹಗಳ ಒಂದು ಸಂಯೋಗ ಕೂಡ ಆಗ್ತಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲಗಳನ್ನ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಸಿಂಹ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಆಲ್ರೆಡಿ ಯೋಚನೆ ಮಾಡ್ತಿರ್ತೀರ, ಗುರುಬಲ ಹೊರಟೋಯ್ತು, ಗುರು 12ಕ್ಕೆ ಬಂದ್ಬಿಟ್ಟ, ಖರ್ಚು ಜಾಸ್ತಿ ಆಗ್ತಿದೆ, ಏನಪ್ಪ ಮಾಡೋದು ಅನ್ನೋ ಆಲೋಚನೆಯಲ್ಲಿ ಇರ್ತೀರ. ಗುರುಬಲ ಹೋದ್ರೆ ಏನಾಯಿತು, ಬೇರೆ ಗ್ರಹಗಳ ಬಲ ಕೂಡ ಇದೆ ಅಲ್ವಾ. ನೋಡಿ, ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಸೂರ್ಯ 10ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. 15ನೇ ತಾರೀಕಿನ ನಂತರ 11ನೇ ಮನೆಗೆ ಬರ್ತಾನೆ. ಅಂದರೆ ನಿಮ್ಮ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ನಿಮ್ಮ ಕನಸುಗಳೆಲ್ಲ ನೆರವೇರುವಂಥ ಒಂದು ಸಮಯ ಈಗಾಗಲೇ ಬಂದಾಗಿದೆ. ಹೇಗೆ ಅಂತಂದರೆ 10ನೇ ಮನೇಲಿದ್ದಾಗ ನಿಮ್ಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ ಅದೆಲ್ಲದಕ್ಕೂ ಫಲ ತಗೊಳ್ಳುವಂಥ ಸಮಯ 15ನೇ ತಾರೀಕು ನಂತರ ಬರುತ್ತೆ. ಈ ಒಂದು ತಿಂಗಳೊಳಗಡೆ ನಿಮಗೆ ಗೌರ್ಮೆಂಟಿಂದ ಏನೆಲ್ಲ ಕೆಲಸಗಳಾಗಬೇಕಾಗಿತ್ತು, ಎಸ್ಪೆಷಲಿ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳು, ಯಾಕಂದರೆ ನೋಡಿ ಸಿಂಹ ರಾಶಿನಲ್ಲಿ ಆಲ್ಮೋಸ್ಟ್ ಗೌರ್ಮೆಂಟ್ ಕೆಲಸದವರು ಮತ್ತು ರಾಜಕಾರಣಿಗಳು ಅಥವಾ ಯಾವುದಾದ್ರೂ ಸಂಸ್ಥೆಯ ಮುಖ್ಯಸ್ಥರು ಅಥವಾ 4-6 ಜನ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂಥವರೇ ಇರ್ತಾರೆ. ಯಾಕೆ ಅಂತಂದರೆ ಇವರು ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ, ಇವ್ರ ಕೈ ಕೆಳಗಡೆ 4-6 ಜನ ವರ್ಕ್ ಮಾಡೋರೇ ಜಾಸ್ತಿ. ಸೊ ಹಾಗಾಗಿ ಸೂರ್ಯನ ಬಲ ಜಾಸ್ತಿ ಆಗತ್ತೆ. ಸೊ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಅಥವಾ ರಾಜಕಾರಣಿಗಳಿಗೆ ಯಾರೆಲ್ಲ ತುಂಬ ಉನ್ನತ ಹುದ್ದೆಗಳಲ್ಲಿ ಇರ್ತೀರಾ ಅವರೆಲ್ಲರಿಗೂ ಕೂಡ ಉನ್ನತವಾದ ಒಂದು ಸಮಯ. ಏನು ಕಷ್ಟಪಟ್ಟು ಇಷ್ಟು ದಿವಸ ಕೆಲಸನ ಮಾಡಿದ್ರಿ, ಇನ್ಮೇಲೆ ಲಾಭ ತಗೊಳ್ಳೋಂಥ ಸಮಯ. ನೀವು ಮಾಡಿದ ಕೆಲಸಕ್ಕೆ, ನೀವು ಪಟ್ಟಿದ ಪರಿಶ್ರಮಕ್ಕೆ ಲಾಭ ಬರ್ತಾ ಹೋಗ್ತಾ ಇರುತ್ತೆ. ರಾಶ್ಯಾಧಿಪತಿ 11ನೇ ಮನೆಗೆ ಬರ್ತಾ ಇದ್ದಾನೆ ಅಂತಂದರೆ ಖಂಡಿತ ಉನ್ನತ ಲಾಭಗಳನ್ನ ತೊಗೊಂಬಂದು ಕೊಡ್ತಾನೆ. ಜೊತೆಗೆ ಸೂರ್ಯನ ಜೊತೆ ಬುಧನ ಸಂಯೋಗ ಕೂಡ ಆಗುತ್ತೆ. ಬುಧಾದಿತ್ಯ ಯೋಗ ನಿಮ್ಮ 11ನೇ ಮನೆಯಲ್ಲಿ ನಡೆಯುತ್ತೆ. ಬಿಸ್ನೆಸ್ನಲ್ಲಿ ಡೆವಲಪ್ಮೆಂಟ್ ಆಗ್ತೀರಾ. 11ನೇ ಮನೆ ಅಧಿಪತಿ 11ರಲ್ಲೇ ಇರ್ತಾನೆ. ಸೊ ಹಾಗಾಗಿ ನಿಮಗೇನಾಗುತ್ತೆ, ಹಣಕಾಸಿನ ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ಭಾಗ್ಯಗಳು ಸಿಗುತ್ತೆ, ಲಾಭಗಳು ಜಾಸ್ತಿ ಆಗುತ್ತೆ. ಪರಿಶ್ರಮ ನೀವು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ರು ಸಾಕು, ಖಂಡಿತವಾಗ್ಲೂ ಒಳ್ಳೆ ಲಾಭಗಳನ್ನ ನೋಡುವಂಥ ಒಂದು ಸಮಯ. ಆದರೆ ಗುರು 12ಕ್ಕೆ ಬಂದಿದ್ದರಿಂದ ಏನೆಲ್ಲ ನಿಮಗೆ ನೆಗೆಟಿವ್ ಆಗುತ್ತೆ ಅಂದ್ಕೊಂಡ್ರೆ, ಖರ್ಚು ಜಾಸ್ತಿ ಆಗುತ್ತೆ ಅಷ್ಟೇ. ಏನಂದರೆ ಒಳ್ಳೆ ರೀತಿಯಲ್ಲೂ ಆಗ್ಬೋದು, ಕೆಟ್ಟ ರೀತಿಯಲ್ಲೂ ಆಗ್ಬೋದು. ಒಳ್ಳೆ ರೀತಿಯಲ್ಲಿ ಅಂದರೆ ಮನೇಲಿ ಏನೋ ಕಾರ್ಯಗಳು ಮಾಡುವಂಥದ್ದು ಅಥವಾ ಹೊಸ ವಸ್ತುಗಳನ್ನ ನೋಡ್ತಾ ಇರೋದು. ಈಗೇನೋ ನ್ಯೂ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ, ಅದಕ್ಕೇನೋ ವಸ್ತುಗಳನ್ನ ಖರೀದಿ ಮಾಡೋಕ್ಕೆ ಹೋಗ್ತೀರಾ, ಅಲ್ಲಿ ಹಣ ದುಪ್ಪಟ್ಟಾಗಿ ಖರ್ಚಾಗುವಂಥದ್ದು ಕೂಡ ಆಗುತ್ತೆ. ಅದೇ ರೀತಿಯಲ್ಲಿ ನೆಗೆಟಿವ್ ಅಂತ ನೋಡೋಕ್ಕೆ ಬಂದಾಗ ಏನಾದರೂ ಆರೋಗ್ಯ ಸಮಸ್ಯೆಗಳು ಬರೋದು, ಎಸ್ಪೆಷಲಿ ಏನಾದರೂ ತುಂಬ ಆಲೋಚನೆಗಳು ಮಾಡೋದ್ರಿಂದ ಶುಗರ್ ಬರೋದು, BP ಬರೋದು, ಈ ರೀತಿ ಯಾವ್ದಾದ್ರು ಸಮಸ್ಯೆಗಳನ್ನ ಬಂದು ಅದರಿಂದ ಸ್ವಲ್ಪ ಆರೋಗ್ಯಕ್ಕೋಸ್ಕರನೂ ಖರ್ಚುಗಳಾಗೋ ಚಾನ್ಸಸ್ ಇರುತ್ತೆ. ಇನ್ನು ಲಗ್ನದಲ್ಲೇ ಕೇತುವಿನ ಸಂಚಾರ ಇರೋದ್ರಿಂದ ನಿಮಗೆ ಮೊದಲಿಂದನೂ ಏನು ಮೂಳೆ ಸಮಸ್ಯೆಗಳಾಗಿರ್ಬೋದು ಅಥವಾ ಏನೋ ಬೆನ್ನು ಮೂಳೆ ನೋವು, ಕಾಲು ನೋವು, ಈ ರೀತಿ ಸಮಸ್ಯೆಗಳು ಕಾಣಿಸ್ಬೋದು. ಅಥವಾ ಡೆಂಟಲ್ ಪ್ರಾಬ್ಲಮ್ ಬರೋದು ಅಥವಾ ಈ ರೀತಿ ಯಾವುದಾದ್ರೂ ಕೆಲವು ಸಮಸ್ಯೆಗಳಿಂದ ನೀವು ಬಳಲ್ತಾ ಇರ್ತೀರ. ಅದು ಹಾಗೆ ಕಂಟಿನ್ಯೂ ಕೂಡ ಆಗ್ತಾ ಇರುತ್ತೆ.
ಅದಕ್ಕೆ ಕೆಲವು ಪರಿಹಾರಗಳನ್ನ ಹೇಳ್ಕೊಡ್ತೀನಿ, ಅದನ್ನು ಕೊನೆಯಲ್ಲಿ ನೋಡಿಕೊಂಡು ಖಂಡಿತ ಅದನ್ನು ಕೂಡ ನಿಮ್ಮ ಜೀವನಕ್ಕೆ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ನಿಮಗೆ ಕುಜನ ಒಂದು ಬದಲಾವಣೆ. ಕುಜ ಈಗ ಆಲ್ರೆಡಿ ನಿಮಗೆ 9ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ, 10ನೇ ಮನೆಗೆ ತನ್ನ ಸಂಚಾರನ ಬೆಳೆಸ್ತಾನೆ. ಸೊ ಭೂಮಿಯಿಂದ ಲಾಭ, ಭೂಮಿಗೆ ಸಂಬಂಧಪಟ್ಟಿರೋ ಕೆಲಸ, ಯಾರಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳನ್ನ ಮಾಡ್ತಿದ್ರೆ ಸೊ ಅದರಲ್ಲಿ ನೀವು ಸಕ್ಸಸ್ನ ನೋಡಬಹುದು, ಭೂಮಿಯಿಂದ ಲಾಭನ ಪಡ್ಕೋಬಹುದು, ಭೂಮಿ ತಗೊಳ್ಳೋದು ಕೊಡೋದು ಈ ವ್ಯವಹಾರಗಳಲ್ಲಿ ನಿಮಗೆ ಉನ್ನತ ಲಾಭನ ನೋಡಬಹುದು. ಅಥವಾ ನೀವೇನಾದರೂ ಮನೆ ತಗೋಬೇಕು ಅಥವಾ ಸೈಟ್ಗಳು ತಗೋಬೇಕು, ಆಸ್ತಿ ತಗೋಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ರೆ ಖಂಡಿತ ಅದಕ್ಕೂ ಕೂಡ ಒಂದು ಒಳ್ಳೆಯ ಸಮಯನೇ ಆಗಿರುತ್ತೆ. ಇನ್ನು ನಿಮಗೆ ಶನಿಯ ಒಂದು ಸಂಚಾರ ಅಂತ ನೋಡೋಕ್ಕೆ ಬಂದಾಗ, ಶನಿ ನಿಮಗೆ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಸೊ ಇದರಿಂದ ಏನು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ ಅನ್ನೋದು ಮೊದಲಿಂದ ಗೊತ್ತು. ಆದರೆ ಗುರುವಿನ ದೃಷ್ಟಿ ನೋಡಿ ನಿಮಗೆ 8ನೇ ಮನೆ ಮೇಲೆ ಬೀಳ್ತಾ ಇದೆ. ಸೊ ಹಾಗಾಗಿ ಇಷ್ಟು ದಿವಸ ಏನು ಆರೋಗ್ಯ ಸಮಸ್ಯೆಗಳು ನಿಮಗಿತ್ತು ಅದಕ್ಕೆ ಒಂದು ಪರಿಹಾರ ಸಿಗ್ತಾ ಇದೆ ನಿಮಗೆ. ಏನೋ ಒಂದು ಸಮಸ್ಯೆ ಇತ್ತು, ಬಳಲ್ತಾ ಇದ್ವಿ, ಯಾಕೋ ಬೇಗ ವಾಸಿ ಆಗ್ತಿರ್ಲಿಲ್ಲ, ಏನೋ ನಿಧಾನಗತಿ ಲೇಜಿನೆಸ್ ಇತ್ತು ಅಂತ ಏನು ಅನ್ಕೋತಿದ್ರಿ, ಈಗ ನಿಮಗೆ ಗುರುವಿನ ದೃಷ್ಟಿಯಲ್ಲಿ ಬೀಳ್ತಾ ಇರೋದ್ರಿಂದ ಏನಾಗುತ್ತೆ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗ್ತಾ ಇದೆ. ಸೊ ಗುರು ನಿಮ್ಗೆ 12ಕ್ಕೆ ಬಂದರೂ ಕೂಡ ಅವನು ದೃಷ್ಟಿ ಇಟ್ಟು ನೋಡ್ತಿರೋಂಥ ಮನೆಗಳಿಂದ ಲಾಭಗಳು ಖಂಡಿತವಾಗ್ಲೂ ಸಿಗ್ತಿದೆ ಅಲ್ವಾ. ಸೊ ನೀವು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಗೆ ಇಲ್ಲ ಅಲ್ವಾ. ಇನ್ನು ಅದಾದಮೇಲೆ 6ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಸೊ 6ನೇ ಮನೆಗೆ ಗುರು ದೃಷ್ಟಿ ಬೀಳೋದ್ರಿಂದ ಏನಾಗುತ್ತೆ, ಉದ್ಯೋಗಸ್ಥರಿಗೆ ಕೆಲಸದಲ್ಲಿ ಸ್ವಲ್ಪ ಲಾಭಗಳು ಬರುವಂಥದ್ದು, ಅಥವಾ ಹೊಸ ಕೆಲಸ ಬದಲಾವಣೆ ಮಾಡುವಂಥದ್ದು, ಏನದು ಅಲ್ಲಿ ನಿಮಗೆ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು, ಅಥವಾ ನೀವು ಮಾಡ್ತಿರೋ ಕೆಲಸ ಮೇಲಧಿಕಾರಿಗಳು ಗುರುತಿಸೋವಂಥದ್ದು ಎಲ್ಲನೂ ಕೂಡ ಆಗುತ್ತೆ. ವಿದ್ಯಾರ್ಥಿಗಳೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ ಅಂತಂದರೆ ಅದರಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗೋದು. ಈಗ ನೋಡಿ, ಈಗ ಸೂರ್ಯ ಬೇರೆ ನಿಮಗೆ 10ನೇ ಮನೇಲಿದ್ದಾನೆ, 11ಕ್ಕೆ ಬರ್ತಾನೆ. ಗೌರ್ಮೆಂಟ್ ಉದ್ಯೋಗಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟಿದ್ದು ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೀತೀರಾ ಅಂತಂದರೆ ಖಂಡಿತ ಒಳ್ಳೆ ಸಮಯ ಆಗಿರುತ್ತೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಬ್ಯಾಂಕ್ಗಳಲ್ಲಿ ಲೋನ್ಗಳು ಅಪ್ಲೈ ಮಾಡಿದರೆ ಲೋನ್ಗಳು ಸ್ಯಾಂಕ್ಷನ್ ಆಗುವಂಥದ್ದು ಎಲ್ಲನೂ ಕೂಡ ಆಗುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ಅದು ಬಿಟ್ಟರೆ ನಿಮಗೆ ಗುರುವಿನ ದೃಷ್ಟಿ ಬಂದು ನಿಮ್ಮ 4ನೇ ಮನೆ ಮೇಲೆ ಬೀಳ್ತಾ ಇದೆ. ನಾನು ಆಗಲೇ ಹೇಳಿದೆ ನಿಮಗೆ ಭೂಮಿಯಿಂದ ಲಾಭ ಸಿಗುತ್ತೆ ಅಂತ ಹೇಳಿದೆ. ಗುರು ದೃಷ್ಟಿನೂ ಬೀಳ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಭೂಮಿಯಿಂದ ಲಾಭಗಳು ಸಿಕ್ಕತ್ತೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏಳಿಗೆ ಆಗುತ್ತೆ. ತಾಯಿ ಜೊತೆಲಿ ಏನೋ ಮನಸ್ತಾಪ ಇತ್ತು ಅಂದರೆ ಆ ಮನಸ್ತಾಪಗಳು ಕ್ರಮೇಣವಾಗಿ ಕರಗ್ತಾ ಹೋಗ್ತಾ ಇರುತ್ತೆ. ಆದರೆ ತುಂಬ ಎಚ್ಚರಿಕೆ ಇರಬೇಕು ಕೆಲವು ವಿಷಯದಲ್ಲಿ ಅಂತ ನಾನು ಹೇಳಿದ್ದೆ. ಓವರ್ ಕಾನ್ಫಿಡೆಂಟ್ ಬೇಡ ಅಂತ ಹೇಳಿದ್ದೆ. ಯಾವ ವಿಷಯದಲ್ಲಿ ಅಂತಂದರೆ ನೋಡಿ, 12ನೇ ಮನೆಗೆ ಗುರು ಒಬ್ಬನೇ ಅಲ್ಲ, ಅದೇ ಜಾಗಕ್ಕೆ ಶುಕ್ರ ಮತ್ತು ಬುಧರು ಕೂಡ ಬಂದು ಸೇರ್ಕೊತಾರೆ. ಸೊ ಇದರಿಂದ ಏನಾಗುತ್ತೆ, ನೀವೇನು ಓವರ್ ಕಾನ್ಫಿಡೆಂಟಾಗಿ ನನ್ನ ಕೈ ಇಟ್ಟಿದ್ದ ಕೆಲಸ ಎಲ್ಲ ಆಗುತ್ತೆ ಅಂತ ಅನ್ಕೊತಿದ್ರು, ಬಿಸ್ನೆಸ್ಸಲ್ಲಿ ಸ್ವಲ್ಪ ಹೊಡೆತ ಬೀಳೋ ಚಾನ್ಸಸ್ ಇರುತ್ತೆ. ಹೊಡೆತ ಅಂತಂದರೆ ತುಂಬ ದೊಡ್ಡ ಮಟ್ಟದ್ದೇನಲ್ಲ, ಸ್ವಲ್ಪ ನೀವು ಅಂದ್ಕೊಂಡಂಥ ನಿರೀಕ್ಷೆ ಮಾಡಿದಂಥ ಲಾಭದಲ್ಲಿ ಸ್ವಲ್ಪ ಕುಂಠಿತ ಆಗುವಂಥದ್ದು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ, ಅಯ್ಯೋ ಇವತ್ತು ಹೋದರೆ ಆಯಿತು, ಅಯ್ಯೋ ನಾಳೆ ಹೋದರೆ ಆಯಿತು ಅನ್ನೋಂಥ ನೆಗ್ಲಿಜೆನ್ಸಿನ ಬಿಟ್ಟು ಶ್ರಮಪಟ್ಟು ಕೆಲಸ ಮಾಡಿ ಖಂಡಿತ ನಿಮಗೆ ಲಾಭ ಸಿಕ್ಕತ್ತೆ. ಜೊತೆಗೆ ಶುಕ್ರ 12ನೇ ಮನೆಗೆ ಬರ್ತಿದ್ದಾನೆ. ಹೆಣ್ಮಕ್ಳಿಂದ ಸ್ವಲ್ಪ ಸಮಸ್ಯೆಗಳು ಬರುವಂಥದ್ದು, ಆದಷ್ಟು ಹೆಣ್ಮಕ್ಳಿಂದ ದೂರ ಇರಿ. ಯಾವುದೇ ರೀತಿಯಾದ ಗೋಜಲ್ ವಿಚಾರಗಳಿಗೆ ಎಂಟ್ರಿ ಆಗಕ್ಕೆ ಹೋಗಬೇಡಿ, ಅದು ಕೂಡ ನಿಮಗೆ ಸಮಸ್ಯೆಗಳನ್ನ ತೊಗೊಂಬಂದು ಕೊಡುತ್ತೆ. ಅಥವಾ ಮನೆಯಲ್ಲಿ ಹೆಣ್ಮಕ್ಳಿಗೆ ಯುಟ್ರಸ್ ಪ್ರಾಬ್ಲಮ್ ಬರುವಂಥದ್ದು, ಅಥವಾ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಇದೊಂದು ವಿಚಾರ ಬಿಟ್ಟರೆ ನಿಮ್ಗೇನಂತ ನೆಗೆಟಿವಿಟಿ ಅಂತ ಕಾಣಿಸ್ತಿಲ್ಲ. ಸೊ ಹಾಗಾಗಿ ಇದ್ರ ಕಡೆ ಗಮನ ಕೊಡಿ. ಇನ್ನು ಮನೆಯಲ್ಲಿ ಗಂಡ ಹೆಂಡತಿ ಬಾಂಧವ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ಸೊ ನಿಮಗೆ ಆಲ್ರೆಡಿ 7ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದೆ. ಇಷ್ಟು ದಿವಸಗಳ ಕಾಲ ಗುರುವಿನ ದೃಷ್ಟಿ ಇತ್ತು, ಇವಾಗ ಇಲ್ಲ. ಹಾಗಾಗಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಮಾತಾಡಿ. ಏನೇ ಒಳ್ಳೆ ಸಮಯ ಬಂದಿದ್ರು, ಹೊರಗಡೆ ನಿಮ್ಗೆ ಎಂಥದೇ ಒಳ್ಳೆ ಕೆಲಸಗಳಾಗ್ತಿದ್ರು, ಮನೆ ವಾತಾವರಣ ತುಂಬ ಶುದ್ಧವಾಗಿ ಇಟ್ಕೊಳ್ಳುವಂಥದ್ದು, ಪ್ರೀತಿ ವಿಶ್ವಾಸದಿಂದ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ನೀವು ಮಾತಾಡೋದ್ರಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾತಾಡಿ. ಮನೆಯಲ್ಲಿ ಹೆಂಗಂದ್ರಂಗೆ ಮಾತಾಡೋದು, ಬಾಯಿಗೆ ಏನೋ ಬರುತ್ತೆ ಅಂತ ಅಂದ್ಬಿಡೋದು, ನಿಮ್ಮ ಕೋಪ ಕಂಟ್ರೋಲ್ ಇರಲ್ಲ, ಹೆಂಗಂದ್ರಂಗೆ ಮಾತಾಡೋದ್ರಿಂದನೇ ಸಮಸ್ಯೆಗಳನ್ನ ತಂದಿಟ್ಕೊತೀರ. ಸೊ ಹಾಗಾಗಿ ಮಾತಿನ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಯಾವುದೇ ಒಂದು ನೆಗೆಟಿವಿಟಿ ನಿಮ್ಮ ಹತ್ರ ಸುಳಿಯೋದಿಲ್ಲ. ಇನ್ನು ರೈತರಿಗೂ ತುಂಬ ಚೆನ್ನಾಗಿದೆ ಸಮಯ. ಅಂದರೆ ಸ್ವಲ್ಪ ನಿಮಗೇನು ಬೆಳೆ ಉತ್ತಮವಾದ ಬೆಳೆ ಬರೋದು, ಅದರಲ್ಲಿ ಯಾವುದೇ ಸಮಸ್ಯೆ ಬರಲ್ಲ. ಗುರು 12ಕ್ಕೆ ಬಂದರೂ ಕೂಡ ಜಲತತ್ವ ರಾಶಿನಲ್ಲಿದ್ದಾನೆ. ಸೊ ಹಾಗಾಗಿ ನಿಮ್ಗೆ ಯಾವುದೇ ಸಮಸ್ಯೆ ಬರಲ್ಲ. ಆದರೆ ನೀವೇನಾದರೂ ಬೆಳೆ ಬೆಳೀತಿದ್ದೀರಾ ಅಂದಾಗ ನೋಡ್ಕೊಂಡು ಬೆಳೀರಿ. ಇವತ್ತು ಟೊಮೆಟೊ ರೇಟ್ ಜಾಸ್ತಿ ಇದೆ ಅಂತ ನೀವು ಇವತ್ತು ಅದನ್ನು ಬೆಳೆ ಬೆಳೆಯೋಕ್ಕೆ ಹೋದರೆ ಅದು ಕರೆಕ್ಟಾಗಿ ಕೈಗೆ ಬರೋಂಥ ಟೈಮಲ್ಲಿ ಲಾಸ್ಗಳಾಗ್ಬಿಡುತ್ತೆ. ಯಾಕಂದರೆ ಜಾಸ್ತಿ ಜನ ಬೆಳೆದ್ಬಿಟ್ಟಿರ್ತಾರೆ. 100 ರೂಪಾಯಿ ಇದ್ದಿದ್ದು kg ಟೊಮೆಟೊ 10 ರೂಪಾಯಿಗೆ ಇಳಿದ್ಬಿಡುತ್ತೆ. ಆವಾಗ ಲಾಸ್ ಆಗುತ್ತೆ. ಸೊ ನೋಡಿಕೊಂಡು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ನೋಡಿಕೊಂಡು ಮುಂದುವರಿರಿ. ರೈತರಿಗೆ ವಿದ್ಯಾರ್ಥಿಗಳಿಗೆ ಏನಂತ ಸಮಸ್ಯೆ ಬರಲ್ಲ. ಸ್ವಲ್ಪ ಶ್ರಮ ವಹಿಸಿ ಓದ್ಬಿಟ್ರೆ ಖಂಡಿತವಾಗ್ಲೂ ಚೆನ್ನಾಗೇ ಇದೆ. ಯಾಕಂದರೆ ಗುರು ದೃಷ್ಟಿ 6ನೇ ಮೇಲೆ ಬಿದ್ದಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ವಿನ್ ಆಗ್ತೀರಂತ ಫಸ್ಟೇ ಹೇಳಿದ್ದೀನಿ. ಸೊ ನೋ ನೀಡ್ ಟು ವರಿ. ಬಟ್
ಪ್ರಯತ್ನ ಅಂತೂ ಕೈ ಬಿಡಬೇಡಿ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು, ಕೆಲವು ಸಮಸ್ಯೆಗಳು ಇದೆ, ಕೆಲವೊಂದು ಒಳ್ಳೆಯದು ಕೂಡ ಆಗ್ತದೆ. ಏನು ಪರಿಹಾರ ಮಾಡ್ಕೋಬೇಕು ಅಂದರೆ, ಮೊದಲನೇದಾಗಿ ಪ್ರತಿ ಗುರುವಾರದ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಣ್ಣದ ಸಿಹಿ ಪದಾರ್ಥನ ಹಂಚ್ಬಿಟ್ಟು ಬನ್ನಿ. ಅಥವಾ ಯಾರಾದರೂ ಬಡ ಏನು ತುಂಬ ನಿರ್ಗತಿಕರು, ತುಂಬ ಲೋ ಲೆವೆಲಲ್ಲಿ ವರ್ಕ್ ಮಾಡ್ತಿರೋಂಥವ್ರಿಗೆ ದಾನ ಕೊಡಿ. ಕಡಲೆಕಾಳನ್ನ ದಾನ ಕೊಡಿ, ಕಡಲೆ ಬೇಳೆನ ದಾನ ಕೊಡಿ, ಅಥವಾ ಹಳದಿ ಬಣ್ಣದ ಸಿಹಿ ಅಥವಾ ಹಳದಿ ಬಣ್ಣದ ಬಟ್ಟೆನ ದಾನ ಕೊಡಿ. ಜೊತೆಗೆ ಶುಕ್ರನು 12ಕ್ಕೆ ಬರ್ತಾ ಇದ್ದಾನೆ, ಬುಧನು 12ಕ್ಕೆ ಬರ್ತಿದ್ದಾನೆ ಅಂತ ಹೇಳಿದೆ. ಬುಧವಾರ ದಿವಸ ಹೆಸರು ಕಾಳನ್ನ ಡೊನೇಟ್ ಮಾಡಿ. ಹಾಗೆ ನಿಮಗೆ ಶುಕ್ರ ಬರ್ತಾ ಇರೋದ್ರಿಂದ ಅಕ್ಕಿ ಮತ್ತು ಬಿಳಿಯ ವಸ್ತುಗಳು, ಹಾಲು, ಮೊಸರು ಇಂಥದನ್ನು ಶುಕ್ರವಾರ ದಿವಸ ಡೊನೇಟ್ ಮಾಡಿ. ಆವಾಗ ನಿಮ್ಗೇನು ಕೆಲವು ನೆಗೆಟಿವಿಟಿ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತ ಅದು ರೆಡ್ಯೂಸ್ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಪ್ರತಿದಿನ ಸೂರ್ಯ ನಮಸ್ಕಾರನ ಯಾವತ್ತಿಗೂ ಬಿಡಬೇಡಿ, ಆದಿತ್ಯ ಹೃದಯನೂ ಯಾವತ್ತಿಗೂ ಬಿಡಬೇಡಿ. ಪ್ರತಿದಿನವೂ ಕೇಳಿ ನಿಮ್ಮ ಲೈಫ್ ಟೈಮ್. ನೋಡಿದ್ರಲ್ಲ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು. ಆದರೆ ನೋಡಿ, ನೀವು ಏನೇ ಆದರೂ ಕೂಡ ನಿಮ್ಮ ಒಂದು ವೈಯಕ್ತಿಕ ಜಾತಕಗಳನ್ನ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ನಿಮ್ಮ ದಶಾ ಭುಕ್ತಿ ಮೇಲೆ ಎಲ್ಲನೂ ಕೂಡ ನಿರ್ಧಾರ ಆಗುತ್ತೆ. ಕೆಲವ್ರಿಗೆಲ್ಲ ಗೌರ್ಮೆಂಟ್ ಕೆಲಸಗಳು ಸಿಗುವಂಥ ಅವಕಾಶ ಇದೆ ಅಂತ ಕೂಡ ನಾನು ಹೇಳಿದ್ದೀನಿ. ಆದರೆ ನಿಮ್ಮ ಜಾತಕದಲ್ಲಿ ಆ ಫಲಗಳು ಇದೆಯಾ ಅನ್ನೋದನ್ನು ಕೂಡ ನೀವು ನೋಡಿಸ್ಕೊಬೇಕಾಗತ್ತೆ. ಅದ್ರ ಮೇಲೆ ನೀವು ಡಿಸಿಷನ್ನ ತೊಗೊಂಡ್ರೆ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಪರಿಹಾರ ಮಾಡಿಕೊಂಡ್ರೂ ಕೂಡ ನಿಮ್ಮ ಜೀವನದಲ್ಲಿ ಏಳಿಗೆನ ನೋಡಬಹುದು. ನೀವೇನಾದರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು ಅಂದ್ಕೊಂಡ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡ್ಬೋದು, ಹಾಗೂ ನೇರವಾಗಿ ಕೂಡ ನೀವು ಭೇಟಿ ಮಾಡ್ಬೋದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.